ಅಲಾಟ್ಮೆಂಟ್ ಇರ್ತದೆ. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಏನು? ಕೆಇ ನೀಡುವ ತಾತ್ಕಾಲಿಕ ಸೀಟು ಹಂಚಿಕೆ, ಇದು ಫೈನಲ್ ಅಲಾಟ್ಮೆಂಟ್ ಅಲ್ಲ. ಅಂತಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋದು ಕೂಡ ವಿಡಿಯೋದಲ್ಲಿ ಇದೆ, ಮುಂಚೆ ವಿಡಿಯೋದಲ್ಲಿ. ಆಪ್ಷನ್ ಎಂಟ್ರಿ ಮಾಡ್ತೀರಾ, ಕಾಲೇಜಸ್ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ. ಕಾಲೇಜಸ್ ಸೆಲೆಕ್ಟ್ ಮಾಡಿದಲ್ಲಿ ನಿಮಗೆ ನಿಮ್ಮ ರ್ಯಾಂಕು, ನಿಮ್ಮ ಕ್ಯಾಟಗಿರಿ ಮತ್ತೆ ನಿಮ್ಮ ರಿಸಲ್ಟ್ ಮೇಲೆ ನಿಮಗೆ ಈ ಸೀಟ್ ಸಿಗುತ್ತೆ ನೋಡಪ್ಪ ಅಂತ ಅನ್ನೋ ಒಂದು ರಿಸಲ್ಟ್ನ ಬಂದ್ಬಿಡುತ್ತೆ ಸೀಟ್ ಹಂಚಿಕೆ. ಬಟ್ ಅದೇ ಫೈನಲ್ ಅಲ್ಲ. ಇವಾಗ ಏನಂದ್ರೆ ಎಕ್ಸಾಂಪಲ್ ಹೇಳ, ನಾನು ರೇವಾ ಕಾಲೇಜು ಫಸ್ಟಲ್ಲಿ ಹಾಕಿರ್ತೀರ, ದಯಾನಂದ ಸಾಗರ್ ಸೆಕೆಂಡಲ್ಲಿ ಹಾಕಿರ್ತೀರ, ಆರ್ ವಿ ಕಾಲೇಜ್ ಥರ್ಡಲ್ಲಿ ಹಾಕಿರ್ತೀರ. ನಿಮಗೆ ಏನಂತಂದ್ರೆ ಮತ್ತೆ ಫೋರ್ತಲ್ಲಿ ನಿತ್ಯ ಮೀನಾಕ್ಷಿ ಹಾಕಿರ್ತೀರ. ನಿಮ್ಗೆ ಏನು ನಿತ್ಯ ಮೀನಾಕ್ಷಿಯಲ್ಲಿ CS ಬ್ರಾಂಚು ಮಾಕ್ ಅಲಾಟ್ಮೆಂಟಲ್ಲಿ ಬರುತ್ತೆ. ಅಂದ್ರೆ ಏನರ್ಥ, ನಿಮ್ಮ ರ್ಯಾಂಕು ನಿಮ್ಮ ರಿಸಲ್ಟ್ಗೆಲ್ಲನೂ ಈ ಕಾಲೇಜ್ ಸೆಟ್ ಆಗ್ತಾ ಇದೆ. ಬಟ್ ಅದೇ 100% ಅಲ್ಲ, ಸರಿನಾ? ಆ ರೀತಿ ಮಾಕ್ ಅಲಾಟ್ಮೆಂಟ್ ಬರ್ತದೆ. ಮತ್ತೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ಬಂದ್ಮೇಲೆ ನೀವು ಯಾವುದೇ ರೀತಿ ಹೋಗಿ ಅಡ್ಮಿಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಜಸ್ಟ್ ಏನಂತಂದ್ರೆ ನಿಮಗೆ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಈ ರೀತಿ ಸೀಟ್ ಅಲಾಟ್ಮೆಂಟ್ ಆಗ್ತಾ ಇದೆ ನಿಮಗೆ ಅಂತ, ಸರಿನಾ? ನಿಮ್ಮ ರ್ಯಾಂಕ್ ಆಧಾರದ ಮೇಲೆ ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತದೆ. ಮಾಕ್ ಅಲಾಟ್ಮೆಂಟ್ ನೋಡಿ ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ ಎಂಟ್ರಿನ ಬದಲಾಯಿಸಬಹುದು. ಯಾವ ರೀತಿ ಆಪ್ಷನ್ ಎಂಟ್ರಿ ಬದಲಾಯಿಸಬಹುದು ಅಂತಂದ್ರೆ, ಇವಾಗ ನಿಮಗೆ ನಿತ್ಯ ಮೀನಾಕ್ಷಿ ಸಿಕ್ಕಿದೆ, ಅದು 4 ನಂಬರಲ್ಲಿದೆ, ಓಕೆ. ಬಟ್ ನಿಮ್ಗೆ ಏನಂತ ಅಂತಂದ್ರೆ, ನಿತ್ಯ ಮೀನಾಕ್ಷಿಗಿಂತ ಬೇರೆ ಕಾಲೇಜಸ್ ಇಷ್ಟ ಇದೆ ನಿಮಗೆ. ಯಾವುದು ಅಂತಂದ್ರೆ JSS ಕಾಲೇಜ್ ಆಗಿರಲಿ, ಬೇರೆ ಬೇರೆ ಕಾಲೇಜು, MVJ ಕಾಲೇಜು, ಅದು MVJ ಕಾಲೇಜ್ 5th ಇದೆ, JSS ಕಾಲೇಜ್ 6th ಇದೆ. ಬಟ್ ನಿಮಗೆ ನಿತ್ಯ ಮೀನಾಕ್ಷಿಗಿಂತ MVJ ಕಾಲೇಜ್ ಇಷ್ಟ ಇದೆ ಅಂತಂದ್ರೆ, ನೀವು ಅದು 4ಅಲ್ಲಿರೋ ಆಪ್ಷನ್ ನಿತ್ಯ ಮೀನಾಕ್ಷಿನ ತೆಗೆದ್ಬಿಟ್ಟು 5ಗೆ ಹಾಕಬೇಕು. ನೀವು ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕಿ, 5, 6 ಆ ರೀತಿ. ನಿಮಗೆ MVJ ಇಷ್ಟ ಇದ್ರೆ ಅದನ್ನು 4ಕ್ಕೆ ಹಾಕಿ, 1ಕ್ಕೆ ಹಾಕಿ, 2ಕ್ಕೆ ಹಾಕಿ, ಈ ರೀತಿ ನೀವು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲ ನಿಮ್ಗೆ ಟೋಟಲಿ ಒಂದು ಸ್ವಲ್ಪ ಕಾಲೇಜಸ್ ಇಷ್ಟ ಇಲ್ಲ, ಆಪ್ಷನ್ ಎಂಟ್ರಿ ಮಾಡುವಾಗ ಮಾಡಿದ್ದೀರಾ, ಇವಾಗ ಏನು ಮಾಡ್ಬೇಕಂತಂದ್ರೆ ನೀವು ಅದನ್ನ ಡಿಲೀಟ್ ಮಾಡ್ಬೋದು, ಓಕೆ. ಅದನ್ನ ಪೂರ ನಿಮ್ದಿಂದ ಆಪ್ಷನ್ ಎಂಟ್ರಿಯಿಂದ ಡಿಲೀಟ್ ಮಾಡ್ಬೋದು, ಅದು ಸಿಗೋದಿಲ್ಲ ನಿಮಗೆ. ಅದನ್ನ ಕೂಡ ನೀವು ಮಾಡ್ಬೋದು, ಓಕೆನಾ? ಅದಾದ್ಮೇಲೆ ಏನು, ಮಾಕ್ ಅಲಾಟ್ಮೆಂಟ್ ನಂತರ ಏನು ಮಾಡ್ಬೇಕಂದ್ರೆ, ಅದೇ ನಾನು ಹೇಳಿಲ್ವಾ, ನಿಮ್ಮ ರಿಸಲ್ಟ್ ನೋಡ್ಕೊಂಡ್ಬಿಟ್ಟು ನೀವು ಆಪ್ಷನ್ಸ್ನ ಚೇಂಜ್ ಮಾಡ್ಕೋಬೋದು. 1, 2, 3 ಇರೋದನ್ನ 3, 2, 1, 4, 5 ಮಾಡ್ಕೋಬಹುದು. ಉತ್ತಮ ಕಾಲೇಜ್ ಏನಿರುತ್ತೆ ಅದನ್ನ ನೀವು ಫಸ್ಟಲ್ಲಿ ಹಾಕೊಳ್ಳಿ, ಓಕೆ. ಬೆಂಗಳೂರಲ್ಲೇ ನಿಮ್ಮ ಕಾಲೇಜ್ ಅಡ್ಮಿಷನ್ ಮಾಡಬೇಕಾಗಿದೆಯಾ? ಬೆಂಗಳೂರು ಎಲ್ಲ ಕಡೆ ಮೆಟ್ರೋ ಇದೆ, ಎಲ್ಲ ಕಡೆ ಬಸ್ಸಸ್ ಇದೆ, ಎಲ್ಲಾನು ಫೆಸಿಲಿಟೀಸ್ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ಬೆಂಗಳೂರಲ್ಲಿ ಟಾಪ್ ಕಾಲೇಜಸ್ ಯಾವುದಿದೆ ಅದನ್ನ ಫಸ್ಟ್ ಹಾಕೊಳ್ಳಿ. ನಿಮ್ಮ ರ್ಯಾಂಕಿಗೆ ಸಿಗ್ಲೇ ಹೋಗ್ಲಿ, ನಿಮ್ಮ ರ್ಯಾಂಕ್ ಕಡಿಮೆ ಇದ್ರು ಅದನ್ನ ಆಮೇಲೆ ಥಿಂಕ್ ಮಾಡಿ. ನೀವು ರ್ಯಾಂಕ್ ಮೇಲೆ ಏನು ಪ್ರೆಡಿಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಓಕೆ. ಇವಾಗ ಎಷ್ಟೊಂದು ಆನ್ಲೈನಲ್ಲೆಲ್ಲ ನಾನು ನೋಡಿದ್ದೀನಿ, ನಿಮ್ಮ KCT ರಿಸಲ್ಟ್ ಪ್ರೆಡಿಕ್ಟರ್ ಅಂತಾರೆ, ಆ ಪ್ರೆಡಿಕ್ಷನ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ನಿಮಗೆ ಆರ್ ವಿ ಕಾಲೇಜ್ ಇಷ್ಟ ಇದೆನಾ, ನಿಮ್ಮ ರ್ಯಾಂಕ್ ಬಂದು 1 ಲಕ್ಷ ಇದೆನಾ, ಅದು ಫಸ್ಟಲ್ಲಿ ಹಾಕ್ತೀರಂದ್ರೆ ಫಸ್ಟಲ್ಲೇ ಹಾಕಿ, ಸಿಗ್ಲೇ ಹೋದ್ರೆ ಹೋಗ್ಲಿ, ಅದ್ರಲ್ಲಿ ಏನಿದೆ, ಸರಿನಾ? ಯಾವುದೇ ಬದಲಾವಣೆ ಇಲ್ಲದಿದ್ರೆ ಆಪ್ಷನ್ ಎಂಟ್ರಿನ ಹಾಗೆ ಉಳಿಸಬಹುದು. ನೀವು ಏನು ಚೇಂಜಸ್ ಮಾಡಬೇಕಾಗಿಲ್ಲ ಅಂತಂದ್ರೂ ಕೂಡ ನೀವು ಲಾಗಿನ್ ಆಗೋದೇ ಬೇಡ. ನಿಮ್ಮ ಮಾರ್ಕ್ ರಿಸಲ್ಟ್ ಬಂದಮೇಲೆ KE ಪೋರ್ಟಲ್ಗೆ ಲಾಗಿನ್ ಆಗೋದೇ ಬೇಡ. ಅದು ಯಾವ ರೀತಿ ಇದೆ ಆ ರೀತಿನೇ ಇಟ್ಬಿಡಿ, ಓಕೆ. ನಿಮ್ಗೆ ಏನಾದರೂ ಚೇಂಜಸ್ ಇದ್ರೆ ಮಾತ್ರ ನೀವು ಲಾಗಿನ್ ಆಗಬೇಕು. ಪುನಃ ಸೀಟು ಹಂಚಿಕೆ ಕೈಗೊಂಡು ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಿಸಲಾಗುತ್ತೆ. ಅಂದ್ರೆ ನೀವು ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಏನು ಚೇಂಜಸ್ ಮಾಡಿರ್ತೀರಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ನಿಮ್ಮ ಫೈನಲ್ ಸೀಟ್ ಫಸ್ಟ್ ರೌಂಡ್ ಪ್ರೀ ರೌಂಡ್ ಸೀಟ್ ಅಲಾಟ್ಮೆಂಟ್ ಬರ್ತದೆ, ಓಕೆ. ಏನಂತಾರೆ, ನೀವು ಚಾಯ್ಸ್ ಮಾಡಿರೋದು ಮತ್ತೆ ನಿಮ್ಮ ರಿಸಲ್ಟು ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಅದನ್ನ ಇದಾಗ್ಬಿಡುತ್ತೆ. ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಚಾಯ್ಸ್ ಫಿಲ್ಲಿಂಗ್ ಲಭ್ಯ ಇರುತ್ತದೆ. ಚಾಯ್ಸ್ ಅಂತಂದ್ರೆ ಚಾಯ್ಸ್ 1, 2, 3, 4 ಅಂತ ಚಾಯ್ಸಸ್ ಇರ್ತದೆ. ಅದು ನಿಮ್ಮ ಪ್ರೀ ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೆ ಏನು ಮಾಡ್ಬೇಕಾಗುತ್ತೆ, ಚಾಯ್ಸ್ ಫಿಲ್ಲಿಂಗ್ನ ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಅದನ್ನೇನು ಅನ್ನೋದನ್ನ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಹೇಳಿರ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ, ಓಕೆ. ಆಪ್ಷನ್ ಎಂಟ್ರಿ, ನಿಮಗೆ ಹೆಚ್ಚು ಇಷ್ಟವಾದ ಕಾಲೇಜು ಮೇಲ್ಭಾಗದಲ್ಲಿ ಇಡಿ, ಓಕೆ. ಇದು ಟಿಪ್ಸು, ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅಲ್ಲ, ನಿಮ್ಮ ರ್ಯಾಂಕ್ ಇಷ್ಟ ಇರಲಿ ಏನೇ ಇರಲಿ, ನಿಮ್ಗೆ ಇಷ್ಟ ಇದೆ ಅಂತಂದ್ರೆ ಫಸ್ಟಲ್ಲಿ ಇಡ್ಬೇಕು ನೀವು. ಮತ್ತೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿದ್ದು ಇದು ಕೆಳಗಿನ ಆಪ್ಷನ್ಗಳನ್ನು ತೆಗೆದು ಹಾಕಬೇಡಿ, ಓಕೆ. ನಿಮಗೆ ಒಂದು ಇವಾಗ ಏನಂತಂದ್ರೆ ಫಾರ್ ಎಕ್ಸಾಂಪಲ್ 1, 2, 3, 4, 5 1 to 10 ನೀವು ಕಾಲೇಜಸ್ ಆ್ಯಡ್ ಮಾಡಿದ್ದೀರಾ, ನಿಮಗೆ 4th ಕಾಲೇಜ್ ಸಿಕ್ಕಿದೆ ಅಂತಂದ್ರೆ 5, 6, 7, 8 ಏನಿರುತ್ತೆ ಅದನ್ನ ಡಿಲೀಟ್ ಮಾಡಕ್ಕೆ ಹೋಗಬೇಡಿ. ಏನಕ್ಕಂತಂದ್ರೆ ಅದು 4 ಸಿಕ್ಕಿರೋದು ನಿಮಗೆ ಮಾಕ್ ಅಲಾಟ್ಮೆಂಟ್ ಅಷ್ಟೇ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಮ ಥರನೇ ಸ್ಟೂಡೆಂಟ್ಸ್ ಇರ್ತಾರೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಲ್ಲೇ ಚೇಂಜಸ್ ಮಾಡಿರ್ತಾರೆ. ಸೊ ಅವ್ರದ್ದು ನಿಮ್ಗಿಂತ 1 ಮಾರ್ಕ್ ಜಾಸ್ತಿ ಇದ್ರೂ ಕೂಡ ಆ ಸೀಟ್ ಅವ್ರಿಗೆ ಹೋಗಿರುತ್ತೆ, ನಿಮಗೆ ಕೆಳಗಡೆ ಇರೋ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಡಿಲೀಟ್ ಮಾಡಿದ್ದೀರಾ, ಸೊ ಅದಕ್ಕೋಸ್ಕರ ನಿಮಗೆ ಯಾವುದು ಸೀಟ್ ಸಿಕ್ಕಿಲ್ಲ ಅಂತ ಬಂದ್ಬಿಡುತ್ತೆ, ನೋ ಸೀಟ್ ಅಲಾಟ್ಮೆಂಟ್ ಫಾರ್ ಯು ಅಂತ ಬಂದಿರುತ್ತೆ. ಸೊ ಆ ರೀತಿ ಆದರೆ ಫುಲ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂತಂದ್ರೆ ಯಾವುದು ಡಿಲೀಟ್ ಮಾಡ್ಕೊಳಕ್ ಹೋಗ್ಬೇಡಿ, ನಿಮ್ಗೆ ಇಷ್ಟ ಇದ್ರೆ ಸಾಕು ಇಟ್ಬಿಡಿ, ಓಕೆ. ಹೆಚ್ಚು ಆಪ್ಷನ್ಗಳನ್ನು ಸೇರಿಸಿ, 1 ಅಲ್ಲ 2 ಅಲ್ಲ, ನೀವು 100,000 ಆಪ್ಷನ್ಗಳು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಕಾಲೇಜ್ ಕೋರ್ಸ್ ಹಾಗೂ ಫೀಸನ್ನು ಪರಿಶೀಲಿಸಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕಂದ್ರೆ ನಾನು ಒಂದು 10 ವರ್ಷದಲ್ಲಿ ಹಿಂದೆ ಇಂಜಿನಿಯರಿಂಗ್ ಕಲಿಯುವಾಗ ಏನು ಮಾಡಿದೆ ಅಂತಂದರೆ ಬೆಂಗಳೂರು ಕಾಲೇಜಸ್ ಎಲ್ಲ ಆ್ಯಡ್ ಮಾಡಿದೆ. ನಮ್ಮ ಹತ್ರ ಅಷ್ಟು ಫೀಸ್ ಇರಲಿಲ್ಲ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಫಸ್ಟ್ ರೌಂಡಲ್ಲಿ ಒಂದು ಚೆನ್ನಾಗಿರೋ ಕಾಲೇಜ್ ಸಿಕ್ತು. ಸೊ ನಮ್ಮ ಮನೆಯಲ್ಲಿ ಕೂಡ ಅಂತಂದರೆ ಫೀಸ್ ಇರಲಿಲ್ಲ. ಟೋಟಲಿ ಹೇಳ್ಬೇಕಂತಂದರೆ ಬೆಂಗಳೂರು ಬಂದು ಕಲಿಯೋ ಸಾಮರ್ಥ್ಯ ಕೂಡ ನಮ್ಮ ಹತ್ರ ಇರಲಿಲ್ಲ. ಅದಾದಮೇಲೆ ಏನು ಮಾಡ್ತು ಅಂದರೆ ನನಗೆ ಟಾಪ್ ಕಾಲೇಜ್ ಸಿಕ್ಕಿತ್ತು, ಚೆನ್ನಾಗಿರೋ ಕಾಲೇಜ್ ರೇವಾ ಕಾಲೇಜ್ ಸಿಕ್ಕಿತ್ತು CS ಬ್ರಾಂಚಲ್ಲಿ.
ನಂಗೆ ಇಷ್ಟ ಆಯಿತು. ಬಟ್ ಫೈನಾನ್ಷಿಯಲ್ ಕಂಡೀಷನಿಂದ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ರೌಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಅದೆಲ್ಲನೂ ಡಿಲೀಟ್ ಮಾಡಿಬಿಟ್ಟು ಲೋಕಲ್ ನನ್ನ ನೇಟಿವ್ ಹತ್ರನೇ ಯಾವ ಕಾಲೇಜಸ್ ಇರುತ್ತೆ ಅದನ್ನೇ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದು ಮಾಡಿದೆ. ಸೊ ಇದನ್ನೇನು ಮಾಡ್ಬೇಕಂತಂದ್ರೆ ನೀವು ಸುಮ್ಮನೆ ಹಾಗೆ ಹೇಳಿದೆ ನಿಮ್ಗೆ ಗೊತ್ತಿರಲಿ ಅಂತ, ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಫೀಸ್. ಓಕೆ, ಫೀಸ್ ಇಲ್ಲ ಅಂದ್ರೆ ಹುಡುಗಿಯರು ಏನಂತಂದ್ರೆ ಅಪ್ಪ ನಾನು ಬೆಂಗಳೂರು ಕಾಲೇಜ್ ಬಂದರೆ ನಾನು ಕಳಿಸ್ತೀರಾ, ಓದೋಕ್ಕೆ ಕಳಿಸ್ತೀರಾ ಅಂತ ಈ ರೀತಿ ಕೇಳ್ಕೊಂಡ್ಬಿಟ್ಟು ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿ. ಇಲ್ಲ ಒಂದೊಂದು ಮನೆಯಲ್ಲಿ ದೂರ ಆಗುತ್ತೆ, ಅಲ್ಲೋಗಿ ಏನು ಮಾಡ್ತೀಯಾ ಈಗ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾರೆ, ಅವರು ನಿಮ್ಮ ಪೇರೆಂಟ್ಸ್ ಹೇಗಿರ್ತಾರೆ ಅದನ್ನು ಕೇಳಿ. ಓಕೆ, ದೇ ಆರ್ ದ ಬಿಗ್ಗೆಸ್ಟ್ ಸಪೋರ್ಟ್ ಟು ಯು ಗೈಸ್. ಓಕೆ, ಮತ್ತೆ KCT ಮಾಕ್ ಅಲಾಟ್ಮೆಂಟ್ ಬಂದಿದೆಯಾ, ಆಮೇಲೆ ನೀವೇನು ಮಾಡಬೇಕಾಗುತ್ತೆ, ಚಾಯ್ಸ್ 1 ಆಯ್ಕೆ ಮಾಡಿದರೆ ಏನಾಗುತ್ತೆ, ಚಾಯ್ಸ್ 2 ಮಾಡಿದರೆ ಏನಾಗುತ್ತೆ, ಚಾಯ್ಸ್ 3 ಮಾಡಿದರೆ ಏನಾಗುತ್ತೆ, ಚಾಯ್ಸ್ 4 ಮಾಡಿದರೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಿರ್ತೀನಿ. ಚಾಯ್ಸು ಯಾವಾಗ ಮಾಡಬೇಕು, ನಿಮ್ಮ ಫೈನಲ್ ರಿಸಲ್ಟ್ ಬಂದ ಮೇಲೆ. ಓಕೆ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ನಿಮ್ಮ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಹೋಗಿ ಅಡ್ಮಿಷನ್ ಮಾಡೋಂಗಲ್ಲ. ಸರ್ ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಮ ಕಾಲೇಜ್ ಬಂದಿದೆ ಸರ್ ದಯಾನಂದ ಸಾಗರು, ನಂಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಸರ್ CS ಅಲ್ಲಿ ಅಂತ ಮಾಕ್ ಅಲಾಟ್ಮೆಂಟ್ ಇದ್ದರೆ ಸುಮ್ಮನೆ ನಿಮಗೆ ಒಂದು ಇನ್ಫಾರ್ಮೇಷನ್ನು ಈ ಕಾಲೇಜ್ ಸಿಗುತ್ತೆ ನೋಡು ಅಂತ. ಓಕೆನಾ, ಅದಾದ್ಮೇಲೆ ನೀವು ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಪ್ರೀ ರೌಂಡ್ ರಿಸಲ್ಟ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ಚಾಯ್ಸ್ ಫಿಲ್ ಮಾಡಬೇಕಾಗುತ್ತೆ. ಆ ಚಾಯ್ಸ್ ಫಿಲ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನೀವು KCTಯಿಂದ ನಿಮಗೆ ಆಚೆ ಹಾಕ್ಬಿಡ್ತಾರೆ. ಚಾಯ್ಸ್ ಫಿಲ್ ಮಾಡಲಿಲ್ಲ ಅಂದರೆ ಈ ಸ್ಟೂಡೆಂಟ್ಸಿಗೆ ಏನೋ ಇಷ್ಟ ಇಲ್ಲ ಅನಿಸುತ್ತೆ, ಸೊ ಅದಕ್ಕೋಸ್ಕರ ಇವ್ರು ಚಾಯ್ಸ್ ಫಿಲ್ ಮಾಡಲಿಲ್ಲ ಅಂತ ನಿಮಗೆ KCTಯಿಂದ ಆಚೆ ಹಾಕಿರ್ತಾರೆ. ನಿಮ್ಗೆ ಸಿಕ್ಕಿರೋ ಸೀಟ್ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ಚಾಯ್ಸ್ ಫಿಲ್ ಯಾವಾಗ ಮಾಡಬೇಕು ಏನಿಲ್ಲ ಅನ್ನೋದು KCT ವೆಬ್ಸೈಟ್ KA ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ನೀವೇನು ಸ್ಟೂಡೆಂಟ್ಸು KA ವೆಬ್ಸೈಟ್ ಪದೇ ನೋಡೋದಿಲ್ಲ, ಸೊ ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಮಿಸ್ ಮಾಡ್ಕೋತೀರಾ. ಮಿಸ್ ಮಾಡ್ಕೊಳ್ಬಾರ್ದಾದ್ರೆ ಏನು ಮಾಡಬೇಕಂದ್ರೆ ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಪ್ರತಿ ಒಂದು ಶೇರ್ ಮಾಡ್ತಾ ಇರ್ತೀನಿ. ಮತ್ತು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಅಲ್ಲಿ ಏನು ಮಾಡಿರ್ತೀನಿ, ನಾನು ಮೆಸೇಜ್ ಟೈಪ್ ಮಾಡಿ ಹಾಕಿರ್ತೀನಿ, ಸ್ಟೂಡೆಂಟ್ಸ್ ಚಾಯ್ಸ್ ಫಿಲ್ಲಿಂಗ್ ನಾಳೆ ಬಿಡ್ತಿದ್ದಾರೆ, ಸ್ಟೂಡೆಂಟ್ಸ್ ಚಾಯ್ಸ್ ಫಿಲ್ಲಿಂಗ್ ಇವಾಗ ಬಿಟ್ಟಿದ್ದಾರೆ, ಬೇಗ ಹೋಗಿ ಮಾಡಿ, ಈ ರೀತಿ ಹಾಕಿರ್ತೀನಿ. ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಬರುತ್ತೆ. ಮತ್ತು ಸರ್ವರ್ ಇಶ್ಯೂ ಬರ್ತಾ ಇರುತ್ತೆ KAದು. ಓಕೆ, KCTದು. ಸೊ ಅವಾಗ ನಾನು ಏನು ಮಾಡಿರ್ತೀನಿ, ಸರ್ವರ್ ಇಶ್ಯೂ ರಿಸಾಲ್ವ್ ಆಗಿದೆ ಸ್ಟೂಡೆಂಟ್ಸ್, ಇವಾಗ ಬೇಗ ಹೋಗಿ ನಿಮ್ಮ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಹಾಕಿರ್ತೀನಿ. ಸೊ ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ಚಾಯ್ಸ್ 1 ಏನಂದರೆ 100% ನಿಮ್ಗೆ ಇಷ್ಟ ಇದ್ದರೆ ಚಾಯ್ಸ್ 1 ಹಾಕಬೇಕು. ಚಾಯ್ಸ್ 2 ಏನಂದರೆ ನಿಮಗೆ 100% ಇಷ್ಟ ಇದೆ ಬಟ್ ಅದಕ್ಕಿಂತ ಮೇಲೆ ಇರೋ ಕಾಲೇಜಸ್ ತುಂಬ ಇಷ್ಟ ಇದೆ ಅಂದರೆ ಚಾಯ್ಸ್ 2 ಹಾಕಬೇಕು. ಚಾಯ್ಸ್ 3 ಅಂದರೆ ಸಿಕ್ಕಿರೋ ಸೀಟ್ ನಂಗೆ ಇಷ್ಟ ಇಲ್ಲ, ಅದು ಬಿಟ್ಬಿಟ್ಟು ಮೇಲೆ ಇರೋ ಕೆಳಗಿರೋ ಎಲ್ಲ ಸೀಟು ನೀವು ಆಪ್ಷನ್ ಎಂಟ್ರಿಲಿ ಮಾಡಿರೋದು ಇಷ್ಟ ಇದೆ ಅಂತಂದರೆ ಚಾಯ್ಸ್ 3 ಹಾಕಬೇಕು. ಇಲ್ಲ ನಂಗೆ KCT ಅಪ್ಲಿಕೇಶನ್ ಏನಂತಂತಂದರೆ ಕೌನ್ಸಿಲಿಂಗ್ ಪ್ರೋಸೆಸ್ಸೇ ಬೇಡ, ನಂಗೆ ಈ ಸೀಟ್ ಸಿಕ್ಕಿರೋ ಸೀಟ್ ಕೂಡ ಚೆನ್ನಾಗಿಲ್ಲ, ನನ್ನ ರಿಸಲ್ಟ್ ಕೂಡ ಕಡಿಮೆ ಇದೆ ಅಂದರೆ ನೀವು KCTಯಿಂದ ಆಚೆ ಹೋಗೋಕ್ಕೆ ಚಾಯ್ಸ್ 4 ಹಾಕಬೇಕು. ನೀವು ಏನೆಲ್ಲ ಅಮೌಂಟ್ ಪೇ ಮಾಡಿದ್ರೆ ಅದನ್ನು ನಿಮಗೆ ರಿಟರ್ನ್ ಬಂದುಬಿಡುತ್ತೆ. ಓಕೆ, ಇವಾಗಲೇ ಇಲ್ವಾ ಚಾಯ್ಸ್ 1 ಅಂದರೆ 100%, ಚಾಯ್ಸ್ 2 ಅಂದರೆ ಈ ರೀತಿ. ಬಟ್ ಫೀಸ್ ಎಲ್ಲ ಪೇ ಮಾಡಬೇಕಾಗುತ್ತೆ ಚಾಯ್ಸ್ 1ಅಲ್ಲಿ ಮತ್ತು ಚಾಯ್ಸ್ 2ಅಲ್ಲಿ. ಫೀಸ್ ಎಷ್ಟು ಪೇ ಮಾಡಬೇಕಾಗುತ್ತೆ, ಏನು ಮಾಡಬೇಕಾಗುತ್ತೆ ಅನ್ನೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ ನಾನು. ಓಕೆ, ಇವಾಗ ನೆಕ್ಸ್ಟ್ ವಿಡಿಯೋ ಅಂತಂದರೆ ಒಂದು 7:30 8 o'clock ಒಂದು ವೀಡಿಯೋ ಪೋಸ್ಟ್ ಮಾಡಿರ್ತೀನಿ ನಾನು. ಓಕೆ, ಆ ವಿಡಿಯೋ ಆಲ್ರೆಡಿ ನನ್ನ ಚಾನಲ್ ಬಂದಿರುತ್ತೆ. ನೀವೇನಾದರೂ ಈ ವಿಡಿಯೋ ಲೇಟಾಗಿ ನೋಡ್ತಾ ಇದ್ರೆ ಇದು 30 ಮೇಗೆ ರಿಲೀಸ್ ಮಾಡ್ತಾ ಇದ್ದೀನಿ, 4 o'clockಗೆ ಈ ವಿಡಿಯೋ. ಇನ್ನೊಂದು ಚಾಯ್ಸ್ ಫಿಲ್ಲಿಂಗು 30 ಮೇಗೆ ಒಂದು 8 ಗಂಟೆ ಈವ್ನಿಂಗ್ ನೈಟ್ 8 ಗಂಟೆಗೆ ವಿಡಿಯೋ ಬರುತ್ತೆ ಚಾಯ್ಸ್ ಫಿಲ್ಲಿಂಗ್ದು. ಆ ವಿಡಿಯೋ ಕೂಡ ನೀವು ನೋಡ್ಕೊಳ್ಳಿ. ಓಕೆ, ಆ ಚಾಯ್ಸ್ ಫಿಲ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಇನ್ನೂ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡೋದು ಮಿಸ್ ಆದರೂ ಪರವಾಗಿಲ್ಲ, ಬಟ್ ಚಾಯ್ಸ್ ಫಿಲ್ಲಿಂಗ್ ಮಾಡೋದೇನಾದರೂ ಮಿಸ್ ಆದರೆ ತುಂಬ ಪ್ರಾಬ್ಲಮಲ್ಲಿ ಬೀಳ್ತಾರೆ. ಓಕೆ, ಹಂಚಿಕೆಯಾದ ಕಾಲೇಜಿನ ಪ್ರವೇಶ ಪಡೆಯೋದು ಹೇಗೆ, ನೀವೇನಾದರೂ ಚಾಯ್ಸ್ ಫಿಲ್ 1 ಮಾಡಿದರೆ, ಚಾಯ್ಸ್ 1 ಫಿಲ್ ಮಾಡಿದರೆ ನಿಮ್ಗೆ ಇಷ್ಟ ಇದ್ದರೆ 100% ಕಾಲೇಜು 1 ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆನ್ಲೈನಲ್ಲೇ ಕಾಲೇಜ್ ಫೀ ಪೇ ಮಾಡಬೇಕಾಗುತ್ತೆ KA ವೆಬ್ಸೈಟಲ್ಲಿ. ಓಕೆ, ನೀವು ಆಫ್ಲೈನ್ ಅಂತಂದರೆ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗ್ಬಿಟ್ಟು ಫೀಸ್ನ ಪೇ ಮಾಡ್ಬೋದು. ಚಾನಲ್ ಎಲ್ಲನೂ ನೀವು KEಯಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ KA ವೆಬ್ಸೈಟಲ್ಲೇ. ಈ ಪ್ರತಿ ಒಬ್ಬ ಸ್ಟೂಡೆಂಟ್ಸ್ಗೂ ಡಿಫ್ರೆಂಟ್ ಆಗಿರುತ್ತೆ ಚಾನಲ್. ಓಕೆ, ಯಾರೋ ನಿಮ್ಮ ಫ್ರೆಂಡ್ ಜನರೇಟ್ ಮಾಡಿರೋ ಚಾನಲ್ನ ತೊಗೊಂಡೋಗ್ಬಿಟ್ಟು ನೀವು ಪೇ ಮಾಡಿದರೆ ನೀವು ಫ್ರೆಂಡ್ ಪೇ ಮಾಡಿದಾರೆ ಅಂತ ಅನಿಸುತ್ತೆ. ಅಲ್ಲಿ ನಿಮ್ಮ KCT ನಂಬರ್ ಮೇಲೆ ಚಾನಲ್ ಡೌನ್ಲೋಡ್ ಆಗ್ತಾ ಇರುತ್ತೆ ಚಾನಲ್. ಓಕೆ, ಅಟೆಲ್ಲ ಏನಕ್ಕೆ ಸರ್, ಏನಕ್ಕೆ ಇಷ್ಟೆಲ್ಲ ಪ್ರೊಸೆಸ್ ಮಾಡೋಣ, ಈಸಿಯಾಗಿರೋ ಒಂದು ಪ್ರೊಸೆಸ್ ಹೇಳ. ನೀವು ಫೋನ್ಪೇನಲ್ಲೇ ಪೇ ಮಾಡ್ಬೋದು. 1 ಲಕ್ಷ ಅಮೌಂಟ್ ಇದ್ದರೂ ಕೂಡ ನೀವು ಫೋನ್ಪೇನಲ್ಲೇ ಪೇ ಮಾಡ್ಬೋದು. ಬಟ್ ಏನಕ್ಕಂತಂದರೆ ಯಾರು ಸ್ಯಾಲರಿಡ್ ಎಂಪ್ಲಾಯರ್ ಇರ್ತಾರಲ್ವ, ಅವ್ರ ಲಿಮಿಟ್ ಜಾಸ್ತಿ ಇರುತ್ತೆ. ಸೊ ನೀವು ಫೋನ್ಪೇನಲ್ಲೇ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು 1 ಲಕ್ಷದವರೆಗೂ ಏನಾದರೂ ನೀವು ಫೀಸ್ ಏನಾದರೂ ಪೇ ಮಾಡ್ತಿದ್ರೆ ಫೋನ್ಪೇನಲ್ಲೇ ಪೇ ಮಾಡಿ. 1 ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಫೀಸ್ ಪೇ ಮಾಡ್ತಾರೆ, ಚಾನಲ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಬ್ಯಾಂಕಿಗೆ ಹೋಗ್ಬಿಟ್ಟು ಇದು ಮಾಡಿ. ಓಕೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಇಲ್ಲ ಅದರಲ್ಲ ಅಂತಂದ್ರೂ ಪರವಾಗಿಲ್ಲ, ಡೈರೆಕ್ಟ್ KA ಬ್ಯಾಂಕ್ಗೆ ಅಮೌಂಟ್ ಹಾಕ್ತಾ ಇರ್ತಾರೆ, ನೀವು ಕ್ಯಾಶ್ ತೊಗೊಂಡು ಹೋಗ್ಬೇಕು. ಯಾವ್ದು ಬ್ಯಾಂಕ್ ಚಾಲನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಆ ಬ್ಯಾಂಕ್ ಹೋಗ್ಬೇಕಾಗುತ್ತೆ. ಓಕೆ, ಸರಿನಾ. ಮತ್ತೆ ಏನಂತಂತಂದ್ರೆ ವಂಚಕರ ಬಗ್ಗೆ ಎಚ್ಚರದಿಂದಿರಿ ಅಂತಂದ್ರೆ ನಿಮ್ಗೆ ಇವಾಗ ಹೇಳ್ತಾರೆ, KNL ನಂಗೆ ಅವ್ರು ಗೊತ್ತಿದ್ದಾರೆ, KNL ನಂಗೆ ಪ್ರಸನ್ನ ಸರ್ ಗೊತ್ತಿದ್ದಾರೆ, KN ED ಗೊತ್ತಿದ್ದಾರೆ, ನಿಮಗೆ ಕಂಪಲ್ಸರಿ ಸೀಟ್ ಕೊಡ್ತೀನಿ, 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂತ. ಯಾರಿಗೂ ಕೊಡಕೋಬೇಡಿ. KA ಕರ್ನಾಟಕ. ಓಕೆ, ಕರ್ನಾಟಕ ಗೌರ್ಮೆಂಟ್. ಓಕೆ, ಯಾವುದೇ ರೀತಿಯ ಯಾರಿಗೂ ಪರಿಚಯ ಇರೋರು ಅಲ್ಲಿ ಇರೋದಿಲ್ಲ. ಇದ್ರೂ ಕೂಡ
ಆ ರೀತಿ ಏನು ಪ್ರೊಸೆಸ್ ನಡೆಯೋದಿಲ್ಲ. ನಿಮ್ಮ ಹತ್ರ ಅಮೌಂಟ್ ತೊಗೊಂಡ್ಬಿಟ್ಟು ಮಧ್ಯವರ್ತಿಯಾಗಿ ಅವರು ನಿಮಗೆ ಸೀಟ್ ಕೊಡ್ಸೋದು. ಓಕೆ, ಇವಾಗ ನಾನೇ ಹೇಳಿದೆ ಅನ್ಕೊಳ್ಳಿ, ಸ್ಟೂಡೆಂಟ್ಸ್ ನೀವೆಲ್ಲ ನಂಗೆ 1,00,000 ಕೊಡಿ ನಿಮಗೆ ಒಳ್ಳೆ ಮೆಡಿಕಲ್ ಸೀಟ್ ಕೊಡ್ತೀನಿ ಅಂದರೆ ಅದು ಸಾಧ್ಯನೇ ಇಲ್ಲ. ಎಲ್ಲಾನು KA ಮುಖಾಂತರ ನಿಮ್ಮ ರಿಸಲ್ಟ್ ಮೇಲೆ, ನಿಮ್ಮ ಕ್ಯಾಟಗರಿ ಮೇಲೆನೆ ನಿಮ್ಗೆ ಸೀಟ್ ಸಿಗುತ್ತೆ. ಯಾವುದೇ ರೀತಿಯ ಏನಂತಂದ್ರೆ KA ಪ್ರಸನ್ನ ಸರ್, ಡೈರೆಕ್ಟರ್ ಪ್ರಸನ್ನ ಸರ್ ಅವ್ರ ಮಗನಿಗೆ ಅವ್ರು ಮೆಡಿಕಲ್ ಮಾಡಿಸ್ಬೇಕಂದ್ರೂ ಕೂಡ ಅವ್ರು ಏನು ಮಾಡಬೇಕಾಗುತ್ತೆ, ಈ ಪ್ರೊಸೆಸ್ ಇಂದಾನೆ ಬರಬೇಕಾಗುತ್ತೆ. ಸರಿನಾ? KA ಪ್ರೊಸೆಸ್ ಇಂದಾನೆ. ಸೊ ಅದಕ್ಕೋಸ್ಕರ ಏನಂತಂದ್ರೆ ಯಾರನ್ನೂ ನಂಬಕ್ ಹೋಗ್ಬೇಡಿ, ಯಾರಿಗೂ ಹಣ ಕೊಡಕ್ ಹೋಗ್ಬೇಡಿ. ನಾನು ಮಾಡೋ ವಿಡಿಯೋನ ಜಸ್ಟ್ ನೀವು ನೋಡ್ಕೊಂತ ಹೋಗ್ಬಿಟ್ಟು ಆ ಪ್ರೊಸೆಸ್ನ ಫಾಲೋ ಮಾಡಿ. ಮೊಬೈಲಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಹಂಚಿಕೆ ಆದ ಸೀಟ್ಗೆ ಶುಲ್ಕ ಪಾವತಿಸುವ ಕುರಿತು ತಿಳಿದುಕೊಳ್ಳೋಣ. ಇವಾಗಲೇ ಹೇಳಿಲ್ವಾ ನಾನು, ಚಾನಲ್ ತೊಗೊಂಡ್ಬಿಟ್ಟು ಇಲ್ಲ ಆನ್ಲೈನಲ್ಲಿ ಕೂಡ ನೀವು ಫೀಸ್ನ ಪೇ ಮಾಡ್ಬೋದಂತ. ಅಡ್ಮಿಷನ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಬೇಕು. ಚಾಯ್ಸ್ 1 ಹಾಕಿರೋರು, ಓಕೆ, ಚಾಯ್ಸ್ 1 ಹಾಕಿರೋರು ಚಾಯ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಲ್ವಾ, ಅವಾಗ ಕ್ಲಿಯರ್ ಆಗಿ ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ಮತ್ತೆ ಇದು ಏನಂತಂದ್ರೆ ಶುಲ್ಕ ಪಾವತಿ ನಂತರ ಅಭ್ಯರ್ಥಿಗಳು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲಾನು ಚಾಯ್ಸ್ ವಿಡಿಯೋಸ್ ಮಾಡ್ತೀನಲ್ವಾ, ಚಾಯ್ಸ್ ವಿಡಿಯೋಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನಿಮಗೆ. ಯಾವುದೇ ರೀತಿಯ ತೊಂದರೆಗೆ ಒಳಗಾಗಕ್ಕೆ ಹೋಗ್ಬೇಡಿ. ನಿಮ್ಗೆ ಏನೋ ಒಂದು ಕ್ವಶನ್ಸ್ ಇದ್ರು ಕೂಡ ಕಮೆಂಟ್ ಹಾಕಿಪ್ಪ, ನಾವು ರೆಸ್ಪಾಂಡ್ ಮಾಡಕ್ಕೆ ರೆಡಿ ಇದೀವಿ. ಮತ್ತೆ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಿಮ್ಗೆ ಏನು ಲಾಸ್ ಆಗೋದಿಲ್ಲ, ನಿಮ್ಮ ಅಮೌಂಟ್ ಕಟ್ ಆಗೋದಿಲ್ಲ, ನಿಮ್ಗೆ ಏನು ಬರೋದಿಲ್ಲ. ಬಟ್ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತಂದ್ರೆ ನಮ್ಗೆ ಪ್ರೋತ್ಸಾಹ ಬರುತ್ತೆ, ಇನ್ನು ಬೇಗ ಜಾಸ್ತಿ ವಿಡಿಯೋಸ್ ಮಾಡಿಬಿಟ್ಟು ಸ್ಟೂಡೆಂಟ್ಸ್ ಹೆಲ್ಪ್ ಮಾಡೋಣ ಅಂತ. ಸರಿನಾ? ಮತ್ತೆ